ಆತ್ಮೀಯರೇ, ಶಿಶಿರ ರಶ್ಮಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ನಾನು ನನ್ನ ಸ್ವರಚನೆಯ ಕವಿತೆಯನ್ನ ವಾಚನ ಮಾಡ್ತಾ ಇದ್ದೀನಿ. ದಯವಿಟ್ಟು ಆಲಿಸಿ. ಕವನದ ಶೀರ್ಷಿಕೆ ಸಾಧಿಸು. ಏನನ್ನೋ ಸಾಧಿಸಲು ಹೊರಟು ಮತ್ತೆ ತಟಸ್ಥರಾಗಿಹೇವಲ್ಲ. ಚಿಗುರಿದ್ದ ಆಸೆಯ ಕುಡಿ ನಂಜಿಗೆ ಆಹಾರವಾಯಿತಲ್ಲ. ಅರಳಿದ ಮನಸ್ಸು ಒಮ್ಮೆಲೆ ಬಾಡಿ ಹೋಯಿತಲ್ಲ. ಅನ್ಯಾಯದ ಅತಿವೃಷ್ಟಿಗೆ ಸೋತಿರುವುದಂತೂ ಸುಳ್ಳಲ್ಲ. ಮನದ ಹಕ್ಕಿಯ ಕೂಗು ದಿಕ್ಕು ತೋಚದೆ ದಿಗ್ಭ್ರಮೆ ತೋರಿತಲ್ಲ. ನೀತಿ ನಿಯಮಗಳಿಗೆ ಬೆಲೆಯಿಲ್ಲ ಎಂಬುದು ಖಾತರಿಯಾಯಿತಲ್ಲ. ಯಾರನ್ನೋ ನಂಬಿ ಏನನ್ನೋ ಹೃದಯದಿ ನೆಟ್ಟು ಅದನ್ನೇ ಬದುಕೆಂದೆವಲ್ಲ. ತಂಗಾಳಿಯೆಂದು ಆಸ್ವಾದಿಸಿದರೆ ಸುಂಟರ ಗಾಳಿಯಾಗಿ ಸುತ್ತುವರಿಯಿತಲ್ಲ. ಗೊತ್ತು ಗುರಿಗಳಿಲ್ಲದ ಈ ಛಲಗಾರರಿಗೆ ಯಶಸ್ಸಿನ ತಿಳಿವಿಲ್ಲ. ಕಂಡ ಕನಸು ಕಂಡ ಹಾಗೆ ವಾಸ್ತವದಲ್ಲಿ ಬಯಸುವರಲ್ಲ. ಶ್ರಮಕ್ಕೆ ಬೆಲೆ ಇದೆ, ಪರಿಶ್ರಮಕ್ಕೆ ಸ್ಥಾನಮಾನವಿದೆ. ಪ್ರಜ್ಞೆಗೆ ಹಲವು ದಾರಿಗಳಿವೆ, ಸಮಸ್ಯೆಗಳಿಗೆ ಪರಿಹಾರವಿದೆ. ದೃಷ್ಟಿಕೋನ ಬದಲಾಗಬೇಕಿದೆ, ದಿವ್ಯ ದೃಷ್ಟಿ ಹರಿಸಬೇಕಿದೆ. ದುಡಿಮೆಯ ದಾರಿಯೊಳು ಪ್ರಾಮಾಣಿಕತೆ ಮೆರೆಯಬೇಕಿದೆ. ಯಾಂತ್ರಿಕ ಜೀವನದಲ್ಲಿ ಶಾಂತಿ ನೆಮ್ಮದಿ ಕಂಡುಕೊಳ್ಳಬೇಕಿದೆ. ಹರುಕು ಮುರುಕಾದ ಬದುಕಿನೊಳು ಆತ್ಮೀಯತೆ ಹೊರಹೊಮ್ಮಬೇಕಿದೆ. ಯಾವುದೂ ಶಾಶ್ವತವಲ್ಲ, ಆಲೋಚಿಸಿದ್ದು ಬದಲಾಗುತ್ತಿದೆಯಲ್ಲ. ಅನಿರೀಕ್ಷಿತವಾಗಿ ಸಿಕ್ಕ ಸಂತೋಷ ನಿರೀಕ್ಷಿಸಿದ್ದರಲ್ಲಿ ಇಲ್ಲವೇ ಇಲ್ಲ. ಹಾಗೆಂದು ಆಸೆ ಪಡುವುದು ತಪ್ಪೆಂಬುದು ನನ್ನ ವಾದವಲ್ಲ. ಹೇಗೋ ಬದುಕಬೇಕೆಂದುಕೊಂಡವರಿಗೆ ಇಂದು ಉಳಿಗಾಲವಿಲ್ಲ. ಸಾಧನೆ ಆತ್ಮತೃಪ್ತಿಗಾಗಿರಲಿ, ದೇಶದ ಭವಿಷ್ಯಕ್ಕಾಗಿರಲಿ, ಅದು ಪ್ರಶಸ್ತಿ ಮೆಚ್ಚುಗೆಗಳನ್ನು ಅರಸುವಂತಾಗದಿರಲಿ. ದೇಶದಲ್ಲಿ ಹುಟ್ಟಿದ ಪುಣ್ಯಕ್ಕಾಗಿ ಸಲ್ಲಿಸುವ ಕಾಣಿಕೆಯಾಗಿರಲಿ, ಆಯಾ ಕ್ಷೇತ್ರಗಳ ಬೆಳವಣಿಗೆಗೆ ಪ್ರೇರಕವಾಗಿರಲಿ. ಶ್ರಮಿಕತನ ಕ್ರಿಯಾಶೀಲವಾಗಿರಲಿ, ಸಂಯಮ ಮೈದುಂಬಲಿ. ಚುಚ್ಚು ನುಡಿಗಳ ಎದುರಿಸುವ ಮನಸ್ಥಿತಿ ಎಲ್ಲರಿಗೊದಗಲಿ. ಧೈರ್ಯಶಾಲಿ ಪ್ರವೃತ್ತಿಯು ಎಲ್ಲರಲ್ಲೂ ಪ್ರವಹಿಸಲಿ. ಧೈರ್ಯಶಾಲಿ ಪ್ರವೃತ್ತಿಯು ಎಲ್ಲರಲ್ಲೂ ಪ್ರವಹಿಸಲಿ. ಏಳು ಬೀಳುಗಳ ನಿಭಾಯಿಸುವ ಸಾಮರ್ಥ್ಯ ಜೊತೆಗೂಡಲಿ. ಏಳು ಬೀಳುಗಳ ನಿಭಾಯಿಸುವ ಸಾಮರ್ಥ್ಯ ಜೊತೆಗೂಡಲಿ. ಧನ್ಯವಾದಗಳು. ನನ್ನ ಈ ಕವಿತೆ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟಲ್ಲಿ ತಿಳಿಸಿ. ಅದರೊಟ್ಟಿಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಕವಿತೆಯನ್ನು ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳು.